ಅಯ್ಯೋ, ಈ ಎಲ್ಲ ಕಡೆ ಕೆಲಸ ಹುಡುಕಿ 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 ನನಗಂತೂ ಸಾಕಾಗೋಯ್ತು. ಏನಪ್ಪ ಮಾಡೋದು? ಯಾವ ಆಫೀಸ್ಗೆ ಹೋದ್ರೂ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರೆ. ಈಗ ಜೀವನಕ್ಕೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು. ಚಿಕ್ಕದೋ ದೊಡ್ಡದೋ ಯಾವುದಾದ್ರೂ ಒಂದು ಕೆಲಸ ಹುಡುಕೋಬೇಕು ಅಲ್ಲ. ಯಾವುದಾದ್ರೂ ಶಾಪಲ್ಲಿ ಕೆಲಸ ಸಿಗುತ್ತಾ ಅಂತ ಕೇಳ್ಬೋದಾ? ಈ ಡಿ ಮಾರ್ಟು, ವಿಶಾಲ್ ಮಾರ್ಟು, ಈ ಥರ ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲಿ ಅಥವಾ ಬಟ್ಟೆ ಅಂಗಡೀಲಿ, ಜ್ಯುವೆಲ್ರಿ ಶಾಪಲ್ಲಿ ಇಲ್ಲ. ಸದ್ಯಕ್ಕೆ ನನ್ನ ಅಹಂಕಾರ ಈಗೋ ಎಲ್ಲನೂ ಸೈಡಿಗೆ ಇಟ್ಬಿಟ್ಟು ಎಲ್ಲಾದರೂ ಒಂದು ಕೆಲಸ ಹುಡ್ಕೋಬೇಕು. ಎಷ್ಟು ದಿನ ಅಂತ ಮಾವನ ಮನೆಯಲ್ಲೇ ಇರೋಕ್ಕಾಗುತ್ತೆ? ಸತ್ಯ ಯಾವತ್ತಾದರೂ ಹೊರಗಡೆ ಬಂದೇ ಬರುತ್ತೆ. ಅವರೇ ಚೀತು ಅಂತ ಅಂದು ಹೊರಗಡೆ ಹಾಕೋಕ್ಕೆ ಮುಂಚೆ ನಾವೇ ಒಂದು ಮನೆ ಮಾಡಿಕೊಂಡು ಹೊರಗಡೆ ಬರಬೇಕು. ನಮ್ಮ ತಾಯಿಗೂ ತುಂಬ ನೋವಾಗ್ತಿದೆ ನನ್ನಿಂದ. ಬೆಳಿಗ್ಗೆಯಿಂದ ಸುತ್ತಿ ಸುತ್ತಿ ಸಾಕಾಗಿ ಹೋಗಿದೆ. ಇಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಸಮಾಧಾನ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು. ಹೆಂಗಿದ್ದೆ ನಾನು ರಾಜನ್ ಥರ ಮೆರೀತಾ ಇದ್ದೆ. ಇವತ್ತು ಒಂದು ಆಟೋಗೆ 50 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಈ ಹೆಣ್ಣಿಂದೆ ಹೊನ್ನಿಂದೆ ಯಾವತ್ತೂ ಹೋಗಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಈ ಹೆಣ್ಣು ಹೊನ್ನು ಮಣ್ಣು ಎಲ್ಲ ಮಾಯೆ ಮಾಯೆ ಅಂತ. ನಾವು ಹೇಳಿದ ಮಾತು ಕೇಳದೆ ಎಲ್ಲಾದ್ರೂ ಹಿಂದೆ ನಾವು ಬಿದ್ದು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಸಾಕಾಗಿ ಹೋಗಿದ್ಯಪ್ಪ. ನನಗಂತೂ ಜೀವನ ಸಾಕು ಅಂತ ಅನಿಸ್ತದೆ. ಆ ದೀಪ್ತಿ ಜೊತೆನಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಪಾಪ ಅವಳು ಯಾವತ್ತೂ ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡವಳೆ ಅಲ್ಲ. ಇನ್ನು ನಾನೇ ಅವಳಿಗೆ ಮೋಸ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಇಷ್ಟು ವರ್ಷದಿಂದ ಹೊಂಚಾಕಿ ಅವಳಿಗೆ ಕೊನೆಗೂ ಮೋಸ ಮಾಡಿ ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಇದೇ ಬಟ್ಟೆ ಅಂಗಡಿಲಲ್ವಾ ಅವ್ರ ಕೆಲಸ ಇದೆ, ಅಲ್ಲಿ ಕೇಳಿ ಅಂತ ಹೇಳಿದ್ದು. ಸಾರ್ ಯಾರಾದರೂ ಇದ್ದೀರಾ? ಹೇಳಿ ಸರ್, ಏನು ಬೇಕಾಗಿತ್ತು ನಿಮಗೆ? ಬನ್ನಿ, ನಮ್ಮಲ್ಲಿ ಎಲ್ಲ ಕಲೆಕ್ಷನ್ಸು ಇದೆ. ಮೆನ್ಸು ವುಮೆನ್ಸು ಕಿಡ್ಸು ಎಲ್ಲ ಕಲೆಕ್ಷನ್ನು ಇದೆ. ನಿಮ್ಗೆ ಯಾವ್ದು ಬೇಕು? ಸರ್, ಅದು ನಾನಿಲ್ಲಿ ಬಟ್ಟೆ ತಗೊಳಕ್ ಬರಲಿಲ್ಲ. ನಿಮ್ಮ ಅಂಗಡಿನಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು, ಅದಕ್ಕೆ ಕೇಳ್ಕೊಂಡು ಬಂದೆ ಸರ್. ಏನು ಕೆಲಸ ಕೇಳ್ಕೊಂಡು ಬಂದ್ರಾ? ಅಲ್ಲ ರೀ, ನಿಮ್ಮನ್ನ ನೋಡಿದ್ರೆ ಈ ತರ ಸೂಟು ಬೂಟು ಹಾಕೊಂಡು ಒಳ್ಳೆ ಅಫಿಷಿಯಲ್ಸ್ ತರ ಇದ್ದೀರಾ. ನಿಮ್ಗೆ ನಮ್ಮ ಅಂಗಡಿನಲ್ಲಿ ಕೆಲಸನಾ? ಸರ್ ಹಾಗೆ ಅನ್ಬೇಡಿ ಸರ್. ಅದು ಇದು ಡ್ರೆಸ್ ಎಲ್ಲನೂ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಸರ್. ಸರ್ ಪ್ಲೀಸ್ ಸರ್, ನನಗೊಂದು ಕೆಲಸ ಕೊಡ್ತೀರಾ? ಜೀವನಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಏನಪ್ಪ ಕೆಲಸ ಕೇಳ್ಕೊಂಡ್ ಬರ್ತೀರಾ? ಅಲ್ಲ, 1 ತಿಂಗಳು ಕೆಲಸ ಕಲ್ತು ಆಮೇಲಿಂದ ಬೇರೆ ಕಡೆಗೆ ಹೋಗ್ಬಿಟ್ರೆ ನಮ್ಗ್ ಲಾಸ್ ಆಗಲ್ವಾ? ನೀವು 1 ತಿಂಗಳು ಬಂದು ಕೆಲಸ ಮಾಡೋದಕ್ಕೆ ನಮ್ಮ ಅಂಗಡಿನೇ ಬೇಕಾ? ಈ ಮುಂಚೆ ಎಲ್ಲ ಬಂದರೆಲ್ಲ ಹಿಂಗೆ ಮಾಡಿದ್ದಾರೆ. ಬಂದ್ 15 ದಿನ ಕೆಲಸ ಮಾಡ್ತಾರೆ, ಬಿಟ್ಟು ಹೋಯ್ತಾರೆ. ಅಲ್ಲ, ನಾವು ಕೆಲಸದವ್ರನ್ನ ಇಟ್ಕೊಳ್ಳೋದು ಏನಕ್ಕೆ? ನಮ್ಮ ಅನುಕೂಲಕ್ಕೆ ಅಂತ. ನೀವು ನಿಮ್ಮ ಅನುಕೂಲ ಮಾಡ್ಕೊಂಡು ಈ ಕೆಲಸ ಬಿಟ್ಟು ಹೊಟ್ಟೋದ್ರ ಮಧ್ಯದಲ್ಲಿ ಈಗ ನೋಡಿ, ಯಾರಿಗೆ ಸೇಲ್ಸ್ಗೆ ಕಮ್ಮಿ ಜನ ಇದ್ದಾರೆ. ಒಂದು 2-3 ಮೆಂಬರ್ಸ್ ಇದ್ದಾರೆ ಅಷ್ಟೇ. ನಮ್ಮ ಶಾಪು ದೊಡ್ಡ ಶಾಪು, ಇದಕ್ಕೊಂದಿಲ್ಲ ಅಂದ್ರೂ ಒಂದು 5-6 ಮೆಂಬರ್ಸ್ ಬೇಕು. ಎಲ್ಲರೂ ಬರ್ತಾರೆ, ಕೆಲಸ ಒಂದು 15 ದಿನ ಮಾಡ್ತಾರೆ, ತಿಂಗಳು ಮಾಡ್ತಾರೆ, ಸಂಬಳ ಇಸ್ಕೊಂಡು ಹೋಯ್ತಾ ಇರ್ತಾರೆ. ಹಿಂಗಾದ್ರೆ ನಮಗ್ ಲಾಸ್ ಆಗಲ್ವೇನಪ್ಪ? ಇಲ್ಲ ಸರ್, ನಾನು ಆ ಥರ ಮಾಡಲ್ಲ ಸರ್. ನಾನು ನಿಮ್ಮ ಅಂಗಡಿನಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಸರ್. ಸರಿ ಆಯ್ತು. ನಿಂದು ID ಕಾರ್ಡ್ ಎಲ್ಲ ತಗೊಂಡ್ ಬರಪ್ಪ, ಚೆಕ್ ಮಾಡ್ತೀನಿ. ಯಾವ ಊರು ನಿಂದು? ಸರ್ ನಂದು ಇದೆ ಬೆಂಗಳೂರು ಸರ್. ನಾನು ID ಕಾರ್ಡ್ ಎಲ್ಲ ಕೊಡ್ತೀನಿ ಸರ್. ಆದರೆ ಪ್ಲೀಸ್ ಸರ್, ಕೆಲಸ ಮಾತ್ರ ಕೊಡಿ ಸರ್. ಹಾ ಓಕೆ. ನೋಡಪ್ಪ, ಈ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದೀಯಾ? ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ? ಸರ್, ನನಗೆ ಈ ಥರ ಬಟ್ಟೆ ಅಂಗಡಿನಲ್ಲೆಲ್ಲ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಸರ್. ಇದೇ ಫಸ್ಟು. ಇದೇ ಫಸ್ಟ್ ಅಂತ ಅಂದ್ರೆ ನಿನ್ಗೆ ಕೆಲಸ ಕಲಿಸ್ಬೇಕು. ನೋಡಪ್ಪ, ನಮ್ಮ ಅಂಗಡಿನಲ್ಲಿ ಕಸ್ಟಮರ್ಸ್ ಬರ್ತಾರಲ್ಲ, ಅವ್ರನ್ನ ತುಂಬಾ ಚೆನ್ನಾಗಿ ನಗ್ನಗ್ತಾ ವೆಲ್ಕಮ್ ಮಾಡ್ಬೇಕು. ಹಾಗೆ ಅವ್ರು ಏನೇ ಕೇಳಿದ್ರು ಮುಖ ಗಂಟಾಕೊಳ್ದೆ, ಸಿಟ್ಟು ಮಾಡ್ಕೊಳ್ದೆ ಎಲ್ಲ ತೆಗೆದು ತೋರಿಸ್ಬೇಕು. ಬಟ್ಟೆಗಳು ಒಂದಕ್ಕಿಂತ ಒಂದು ವೆರೈಟಿ ಇದೆ ಮೇಡಮ್, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೇನ್ ಕನ್ವಿನ್ಸ್ ಆಗಿ ಅವ್ರ ಬಟ್ಟೆನ ತಗೊಂಡೋಗ್ಬೇಕು. ಈ ತರ ಮಾತಾಡ್ಬೇಕು, ಇಷ್ಟೊಂದು ಆಕ್ಟಿವ್ ಆಗಿರ್ಬೇಕಪ್ಪ. ಹಾ ಮಾಡ್ತೀನಿ ಸರ್, ನಾನು ಮಾಡ್ತೀನಿ. ನನಗೆ ಮಾಡಕ್ ಬರ್ದೇ ಇದ್ರು ನಾನು ಕಲ್ತ್ಕೊಂಡು ಮಾಡ್ತೀನಿ ಸರ್. ಆದ್ರೆ ಕೆಲಸ ಮಾತ್ರ ಬೇಕು ಸರ್. ಸರಿನಪ್ಪ, ಆಯ್ತು. ನಾಳೆಯಿಂದ ಬಾರಪ್ಪ. ಕೆಲಸ ನೋಡಪ್ಪ, ಬೆಳಿಗ್ಗೆ 9 ಗಂಟೆಗೆ ನೀನ್ ಬರ್ಬೇಕು. ಸಾಯಂಕಾಲ ಒಂದು 6-6:30 ಗಂಟೆನೂ ಇದ್ಬಿಟ್ಟು ಆಮೇಲೆ ಹೋಗ್ಬೇಕು ಶಾಪ್ ಕ್ಲೋಸ್ ಮಾಡ್ಕೊಂಡು. ಈ ಹಬ್ಬ ಅದು ಇದು ಅನ್ನೋ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಇದ್ದಾಗ ಸ್ವಲ್ಪ ಲೇಟ್ ಆದ್ರೂ ಇದ್ದು ಅದೆಲ್ಲನೂ ನಿಭಾಯಿಸಿ ಆಮೇಲೆನೆ ಹೋಗ್ಬೇಕು ಕಡಪ್ಪ. ಆಮೇಲೆ ನೋಡಿ, ನನ್ನ ಟೈಮಿಂಗ್ಸ್ ಇದು, ನಾನು ಹೋಗ್ತೀನಿ ಮಾಡ್ತೀನಿ ಈಗೆಲ್ಲ ಹೇಳೋ ಹಾಗಿಲ್ಲ. ಹಾ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ ಸರ್. ಸರಿ ಕಣಪ್ಪ, ಆಯ್ತು. ನಾಳೆಯಿಂದ ಬಂದ್ಬಿಡಪ್ಪ. ಸರಿ ಸರ್, ಆಯ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಸಂಬಳ ನೋಡಪ್ಪ, ಸಂಬಳ ಇವಾಗ ಜಾಸ್ತಿ ಕೊಡೋಕ್ಕಾಗಲ್ಲ. ಇವಾಗ ನೀನು ಇನ್ನ ಕೆಲಸ ಕಲಿತಿರೋದ್ರಿಂದ ಒಂದು 10,000 ಕೊಡ್ಬೋದು ಕಣಪ್ಪ. ಅದಕ್ಕೆ ಮೇಲೆ ನಾನು ಕೊಡೋಕ್ಕಾಗಲ್ಲ. ಏನು, ಬರೀ 10,000ನಾ? ಸರ್ ನೋಡಿ ಸರ್, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6:30ವರೆಗೂ ಕೆಲಸ ಮಾಡ್ತೀನಿ. ಒಂದೊಂದು ದಿನ ಎಕ್ಸ್ಟ್ರಾನು ಮಾಡಬೇಕು ಅಂತ ಹೇಳ್ತಿದ್ದೀರಾ. ಇಷ್ಟು ಕಮ್ಮಿ ಸಂಬಳಕ್ಕೆ ಹೇಗೆ ಸರ್? ನೋಡಪ್ಪ,
ನಮ್ಮಲ್ಲಿ ಕೆಲಸ ಕಲಿಯಕ್ ಬಂದಾಗ ಫಸ್ಟ್ ನಾವು ಕೊಡೋದು 10,000ನೇನೆ. ನೀನ್ ಕೆಲಸ ಕಲ್ತು ಕೆಲಸ ಮಾಡ್ಕೊಂಡು ಹೋಗಕ್ ಶುರು ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಆದ್ರೆ ಇವಾಗಂತೂ ನಿನ್ಗೆ ಇಷ್ಟೇ ಅಪ್ಪ ಕೊಡೋದು. ಇಷ್ಟ ಇದ್ರೆ ಮಾಡು, ಇಲ್ಲ ಅಂತಂದ್ರೆ ಬೇರೆ ಕಡೆ ನೋಡ್ಕೊಳಪ್ಪ. ಅಯ್ಯೋ, ಈಗ ನಾನಿರೋ ಪರಿಸ್ಥಿತಿನಲ್ಲಿ ಒಂದು ಕೆಲಸನೂ ಸಿಗ್ತಾ ಇಲ್ಲ. ಬೇರೆ ಕೆಲಸ ಸಿಗೋವರೆಗೂ ಇದಕ್ಕೆ ಹ್ಞೂ ಅಂತ ಮಾಡ್ಕೊಂಡು ಹೋಗೋಣ. ಇರಲಿ ಸರ್, ಪರವಾಗಿಲ್ಲ, ನಾನು ಕೆಲಸ ಕಲ್ತು ಮಾಡ್ಕೊಂಡು ಹೋಗ್ತೀನಿ. ಸರಿ ಕಣಪ್ಪ, ಆಯ್ತು. ಏನಪ್ಪ ಅದಿ, ನೀನು ಅಳ್ತಾ ಇದೆಯಲ್ಲೋ? ಸುಮ್ಮನೆ ಇರು, ಸಮಾಧಾನ ಮಾಡ್ಕೊ. ನೀನು ಈ ಥರ ಹತ್ರ ಅವಳು ಹೇಗೆ ಸಮಾಧಾನ ಮಾಡ್ಕೋತಾಳೆ ಹೇಳು? ಮಮ್ಮಿ, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಮಮ್ಮಿ. ಏನಾಗಲ್ಲ, ನೀನು ಸ್ವಲ್ಪ ಹೊತ್ತು ಹೊರಗಡೆ ಇರು. ಇಲ್ಲ, ನಾನು ಗೀತನ್ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಗೀತಾ, ಯಾಕಮ್ಮ ಇನ್ನೂ ನೋವು ಕಮ್ಮಿ ಆಗ್ಲಿಲ್ವಾ? ಅತ್ತೆ, ನೋವು ಏನೋ ಸ್ವಲ್ಪ ಕಮ್ಮಿ ಆದಂಗೆ ಅನ್ನಿಸ್ತಾ ಇದೆ. ಬಟ್ ಯಾಕೋ ನನಗೆ ನನ್ನ ಮಗುಗೆ ಏನಾದರೂ ಆಗಿದೆಯಾ ಅಂತ ತುಂಬ ಬೇಜಾರಾಗ್ತಾ ಇದೆ. ಅತ್ತೆ, ನನಗೆ ನನ್ನ ಮಗುನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಅಯ್ಯೋ ಹುಚ್ಚು ಹುಡುಗಿ, ಅಲ್ಲ ಅಂಥದ್ದು ಏನಾಗುತ್ತಮ್ಮ, ಏನಿಲ್ಲ, ಸುಮ್ಮನೆ ಇರು. ನೀನೇನಂತ ಕೆಲಸ ಮಾಡಿಲ್ವಲ್ಲ. ನೋಡು, ಈಗ ಡಾಕ್ಟ್ರು ಬರ್ತಾರೆ, ಸುಮ್ಮನಿರು, ಸಮಾಧಾನ ಮಾಡ್ಕೊ. ನೀನು ಅಳ್ಬೇಡ. ನೋಡಲ್ಲಿ ಆದಿತ್ಯನೂ ಅಳ್ತಿದ್ದಾನೆ ನೀನು ಅಳೋದಿಕ್ಕೆ. ಸಮಾಧಾನ ಮಾಡ್ಕೊಳ್ಳಿ ಇಬ್ರು. ಸಿಸ್ಟರ್, ಡಾಕ್ಟರ್ ಬರಲಿಲ್ವಾ? ಒಬ್ರು ಪೇಷಂಟ್ ಇದ್ದಾರೆ, ಅವರನ್ನ ಚೆಕಪ್ ಮಾಡಿ ಬರ್ತೀನಿ ಅಂತ ಅಂದರು. ಹೇಗಿದೆ ಇವಾಗ? ನೋವೆಲ್ಲ ಕಮ್ಮಿ ಆಗಿದೆಯಾ? ನೋಡಿ, ನೀವೇನು ಗಾಬರಿ ಆಗೋಕೆ ಹೋಗಬೇಡಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಕಾಮನ್ ಆಗಿರುತ್ತೆ. ಕೆಲವೊಂದು ಸಾರಿ ಅಷ್ಟೇ ಏನಾದರೂ ಪ್ರಾಬ್ಲಮ್ ಆಗೋದು. ಏನೂ ಆಗದೆ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ಬಟ್ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಆ ಥರ ಏನೂ ಆಗಿರಲ್ಲ. ಡಾಕ್ಟರ್, ಸ್ವಲ್ಪ ಚೆಕ್ ಮಾಡಿ ನೋಡಿ, ನಮ್ಮ ಸೊಸೆ ಯಾಕೋ ತುಂಬ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾಳೆ. ಫುಡ್ಡಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ? ಇಲ್ಲ ಡಾಕ್ಟರ್, ಆ ಥರ ಏನಿಲ್ಲ, ಮನೆ ಊಟನೇ ಮಾಡಿದ್ದಾಳೆ. ಹೌದಾ? ಎಷ್ಟು ಮಂತ್ ಆಗಿದೆ ಇವಾಗ? ಹಳೆ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀರಾ? ಮೇಡಮ್, ರಿಪೋರ್ಟ್ಸ್ ಎಲ್ಲ ಅಲ್ಲೇ ನಿಮ್ಮ ಕ್ಯಾಬಿನಲ್ಲೇ ಇದೆ ಮೇಡಮ್. ಹಾಂ, ನಾನು ಅದನ್ನು ಚೆಕ್ ಮಾಡ್ತೀನಿ. ಇವಾಗ ಎಷ್ಟು ಮಂತ್ ಆಗಿದೆ? ಮ್ಯಾಮ್, ಇವಾಗ 4.5 ಮಂತ್ ಆಗಿದೆ. ಹೌದಾ? ಸರಿ. 3 ಮಂತ್ಸಲ್ಲಿ ಮಾಡಿಸ್ಬೇಕಾಗಿರೋ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀರಾ? ಹಾಂ ಮೇಡಮ್, ಮಾಡಿಸಿದ್ದೀನಿ. ಏನು ಸ್ಕ್ಯಾನಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮಗು ಹಾರ್ಟ್ ಬೀಟ್ ಎಲ್ಲ ತುಂಬ ಚೆನ್ನಾಗಿದೆ, ಮಗು ಬೆಳವಣಿಗೆನೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ನೀವೇನೆ. ಹೌದಾ? ಈಗ ಸಡನ್ನಾಗಿ ಹೊಟ್ಟೆ ನೋವು ಅಂತಂದರೆ ಸರಿ, ಆಯಿತು. ನೀವೊಂದು ಸ್ವಲ್ಪ ಹೊರಗಡೆ ಇರಿ, ನಾನು ಚೆಕಪ್ ಮಾಡ್ತೀನಿ. ಮೇಡಮ್, ನನ್ನ ಮಗುಗೆ ಏನೂ ಆಗಬಾರ್ದು ಮೇಡಮ್. ಏನೂ ಆಗಲ್ಲಪ್ಪ, ನಾನು ಚೆಕಪ್ ಮಾಡಿ ಸ್ವಲ್ಪ ಸ್ಕ್ಯಾನಿಂಗ್ ಮಾಡ್ತೀನಿ. ಒಂದು ಸ್ಕ್ಯಾನಿಂಗ್ ಇರಲಿ ಏನಕ್ಕೂ. ಸ್ಕ್ಯಾನಿಂಗ್ ಮಾಡಿ ನಾನು ಆಮೇಲೆ ನಿಮಗೆ ಮಾತಾಡ್ತೀನಿ. ಸರಿ ಮೇಡಮ್, ಆಯಿತು. ನೋಡಿ ಮೇಡಮ್, ಏನೇ ಸಮಸ್ಯೆ ಇದ್ರೂ ಪರವಾಗಿಲ್ಲ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾವು ಮಾಡ್ತೀವಿ. ಆದರೆ ಮಗು ತಾಯಿ ಇಬ್ರಿಗೂ ಏನೂ ಆಗಬಾರ್ದು ಮೇಡಮ್. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಮೇಡಮ್. ನೀವು ಒಂದು ಸ್ವಲ್ಪ ಹೊರಗಡೆ ಇರಿ, ನಾನು ಚೆಕಪ್ ಮಾಡಬೇಕು. ಸರಿ ಮೇಡಮ್, ಆಯಿತು. ಅದಿ, ಬಾ ಹೊರಗಡೆ ಇರೋಣ. ಏನಮ್ಮ, ಅಲ್ಲ ನೀವು ಏನಾದರೂ ಅನ್ಹೆಲ್ದಿ ಫುಡ್ ಏನಾದರೂ ತಗೊಂಡಿದ್ದೀರಾ? ಇಲ್ಲ ಮೇಡಮ್, ಆ ಥರ ಏನೂ ತಗೊಂಡಿಲ್ಲ, ನಾನು ಮನೆ ಊಟನೇ ಮಾಡಿದ್ದೀನಿ. ಅಥವಾ ಏನಾದರೂ ಹುಷಾರಿಲ್ಲ ಅಂತ ಯಾವುದಾದ್ರೂ ಟ್ಯಾಬ್ಲೆಟ್ ಏನಾದರೂ ತಗೊಂಡಿದ್ದೀರಾ? ಇಲ್ಲ ಮೇಡಮ್, ನಾನು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ನಾನು ಯಾವುದೇ ಥರ ಟ್ಯಾಬ್ಲೆಟ್ಸು ತಗೊಂಡೇ ಇಲ್ಲ. ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ರೆಗ್ಯುಲರ್ ತಗೋತಾ ಇದ್ದೀರಾ ಅಲ್ವಾ? ಹಾಂ ಮೇಡಮ್, ನೀವು ಕೊಟ್ಟಿರೋ ಟ್ಯಾಬ್ಲೆಟ್ಸು ಮತ್ತು ಸಿರಪ್ ಯಾವುದನ್ನು ನಾನು ಮಿಸ್ ಮಾಡಿಲ್ಲ. ಎಲ್ಲ ಕರೆಕ್ಟ್ ಟೈಮ್ಗೆ ತಗೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿಂದ ತುಂಬ ಹೊಟ್ಟೆ ನೋವ್ತಾ ಇದೆ. ಹೌದಾ? ಸರಿ, ಆಯಿತು. ಚೆಕಪ್ ಮಾಡೋಣ, ಚೆಕಪ್ ಮಾಡಿ ನೋಡೋಣ ಏನಾಗಿದೆ ಅಂತ. ನರ್ಸ್, ನರ್ಸ್. ಹಾಂ ಮೇಡಮ್, ಹೇಳಿ. ನೋಡಿ, ಇವ್ರನ್ನ ಸ್ಕ್ಯಾನಿಂಗ್ ರೂಮ್ ಕರ್ಕೊಂಬನ್ನಿ. ಹಾಗೆ ಸ್ಕ್ಯಾನಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಬಂದು ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿ ಅದು ಏನಿದೆ ಅಂತ ಸ್ವಲ್ಪ ಚೆಕ್ ಮಾಡ್ತೀನಿ. ಸರಿ ಮೇಡಮ್, ಆಯಿತು.